ಬದಲಾವಣೆ ಮಾಡಿ ಅಂತ ಪತ್ರ ಬರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಸಿಎಂ ಅವ್ರ ಪತ್ರ ಬರ್ತಿದ್ದಾರೆ. ಸಾಕಷ್ಟು ಆರೋಪಗಳಿವೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ, ಅದಕ್ಕೆ ಬದಲಾವಣೆ ಮಾಡಿ ಅಂತ ಪತ್ರ ಬರ್ತಿದ್ದಾರೆ. ಒಂದು ದೂರು ನನ್ನ ಮೇಲೆ ಏನಿಲ್ಲ, ಮೂಢ ಹಗರಣ ಆಗಿದ್ದು ಕೇಸು ಹಾಕಿದ್ದು ತಂದೆಯವ್ರ ಮೇಲೆ, ನನ್ನ ತಾಯಿಯವ್ರ ಮೇಲೆ ಮತ್ತು ನಮ್ಮ ಕುಟುಂಬದವ್ರ ಮೇಲೆ ಹಾಕಿದ್ರು. ಆದರೆ ಈಗಾಗಲೇ ಅದಕ್ಕೆ ಏನು ತನಿಖೆ ನಡಿಬೇಕಾಗಿತ್ತು ಲೋಕಾಯುಕ್ತದವರಿಂದ ಆ ತನಿಖೆ ನಡೆದು ಅವರಿಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿ ಕೋರ್ಟಲ್ಲಿ ಅದನ್ನು ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಾಗಿದೆ, ಬೀಟ್ ರಿಪೋರ್ಟು ಆಗಿದೆ. ಸೊ ಹಾಗಾಗಿ ತನಿಖೆ ಎಲ್ಲ ಮುಗ್ದಿರೋದ್ರಿಂದ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರೋದಿಲ್ಲ. ಮತ್ತು ತನಿಖೆ ಮುಗಿದು ಲೋಕಾಯುಕ್ತ ವರದಿ ಆದರೂ ಕೂಡ ಈಗ ಮತ್ತೆ ಅವರು ಮೇಲ್ಗಡೆ ಅಪೀಲ್ಗೆ ಹೋಗಿದ್ದಾರೆ. ಸೊ ತನಿಖೆ ಮುಗ್ದಿದ್ದರಿಂದ ನಾವು ಯಾವುದೇ ಹಸ್ತಕ್ಷೇಪ ಮಾಡುವಂತಹ ಪ್ರಸಂಗನೂ ಇರೋದಿಲ್ಲ. ಸೊ ಹಾಗೆ ಕಾನ್ಫ್ಲಿಕ್ಟ್ ಇಂಟ್ರೆಸ್ಟ್ ಎಲ್ಲ ಚೇಂಜ್ ಮಾಡೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ರಾಜಕೀಯ ದುರುದ್ದೇಶ ಕೊಡುಗೆ ಅಥವಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಯತೀಂದ್ರ ಅವರು. ಸಾರ್ವಜನಿಕ ಜೀವನದಲ್ಲಿ ಹಾಗೆ ಎಲ್ಲರೂ ಕೂಡ ಹಲವಾರುಗಳ ಕಡೆಯಿಂದ ಟೀಕೆ ಬರುತ್ತೆ. ಸೊ ಎಲ್ಲನೂ ಎದುರಿಸ್ಬೇಕು ಸರ್. ಅವಾಗ ತಂದೆಯವ್ರ ಮೇಲೆ ಆರೋಪ ಇತ್ತು, ಅದನ್ನ ಕೋರ್ಟ್ ಇದು ಮಾಡಿತ್ತು. ಇವಾಗ ನಿಮ್ಮ ಮೇಲೆ ಇಷ್ಟೊಂದು ಆರೋಪ ಮಾಡ್ತಿರೋದು ನನ್ನ ಮೇಲೆ ಯಾವ ಆರೋಪ ಮಾಡಿದ್ರು? ಖಾತೆ ಬದಲಾವಣೆ ಮಾಡಿ ಅವರು ಆರೋಪ ಮಾಡ್ತಿರೋದು ನನ್ನ ಮೇಲಲ್ಲ, ಹಿಂದೆ ತಂದೆಯವ್ರ ಮೇಲೆ ಆರೋಪ ಬಂದಿರೋದಕ್ಕೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಚೇಂಜ್ ಮಾಡಿ ಅಂತ ಕೇಳಿದ್ರು. ಬಟ್ ನಾನು ಈಗಾಗಲೇ ಹೇಳಿದಾಗಲೇ ತನಿಖೆ ಮುಗಿದಿದೆ. ತನಿಖೆ ಮೇಲೆ ನಾವು ಹಸ್ತಕ್ಷೇಪ ಮಾಡೋದಾಗಲಿ, ಇನ್ಫ್ಲುಯೆನ್ಸ್ ಮಾಡೋದಾಗಲಿ, ಪ್ರಭಾವ ಬೀರೋದಾಗಲಿ ಪ್ರಸಂಗನೇ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಖಾತೆ ಬದಲಾವಣೆ ಮಾಡೋ ಅಗತ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈಗ ಸಂಪುಟ ವಿಸ್ತರಣೆ ಯಾವಾಗ ಇದಾಗ್ಬೋದು? ಸಂಪುಟ ವಿಸ್ತರಣೆ ಹೈಕಮಾಂಡ್ ಅವ್ರು ಯಾವಾಗ ಕರೆದು ನಾವು ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಸೊ ಹಾಗಾಗಿ ಅವ್ರು ಯಾವಾಗ ಕರೀತಾರೆ ಆವಾಗ ಆಗುತ್ತೆ. ಬಹುಶಃ ಈ ತಿಂಗಳೊಳಗೆ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ತಾವೇನಾದರೂ ಹೆಚ್ಚುವರಿ ಖಾತೆ ಅಥವಾ ಖಾತೆ ಬದಲಾವಣೆ ನಿರೀಕ್ಷೆ ಮಾಡಿಲ್ಲ. ಸೊ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡಿರೋದು ಅದಕ್ಕೆ ಬದ್ಧವಾಗಿರ್ತೀವಿ. ಮತ್ತು ಈಗಾಗಲೇ ಖಾತೆ ಕೊಟ್ಟಿದ್ದಾರೆ, ಮತ್ತು ಹೆಚ್ಚುವರಿ ಖಾತೆಯನ್ನು ಬಯಸಿಲ್ಲ. Sir, India leader allegation Karnataka government misuses the BLO in the SIR process. ಖಂಡಿತ ಯಾವ BLOಗಳು ಕೂಡ ಮಿಸ್ಯೂಸ್ ಆಗಿಲ್ಲ. ರಾಮನಗರದ ಯಾವುದೋ ಒಂದು ಇನ್ಸಿಡೆಂಟ್ನ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಎಷ್ಟೋ ಜನ ಪಾಪ ಹೊರಗಡೆ ಇದ್ದವರು, ಅವರು ರಾಮನಗರದಿಂದ ಹೊರಗಡೆ ಕೆಲಸ ಮಾಡ್ತಿದ್ದವರು ಇವಾಗ ಅಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ಅವ್ರನ್ನ ಒಂದು ಕಡೆ ಸ್ಕೂಲಲ್ಲೋ ಎಲ್ಲ ಸ್ಕೂಲ್ ಪಕ್ಕದಲ್ಲಿ ಒಂದು ಸಮುದಾಯ ಭವನದಲ್ಲಿ ಸೇರಿಸಿದ್ದಾರೆ. ಮತ್ತು ನಮ್ಮ ಪಕ್ಷ ಎಲ್ಲ ಕಡೆ ಸಹಾಯವಾಣಿಗಳನ್ನು ಮತ್ತು ಜನರ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು, ಬೂತ್ ಸ್ಟೇಷನ್ಗಳಲ್ಲಿ. ಸೊ ಅಲ್ಲೆಲ್ಲ ಕೂಡ ಮತದಾರರಿಗೆ ನಾವು ಮಾಹಿತಿ ಕೊಡ್ತೀವಿ, ಎನ್ಯೂಮರೇಷನ್ ಫಾರ್ಮ್ನ ಹಿಂಗೆ ಫಿಲ್ ಮಾಡಬೇಕು ಅಂತ ಹೇಳ್ತೀವಿ. BLOಗಳಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಸೊ ಅದನ್ನೇ ಅವರು ಮಿಸ್ಯೂಸ್ ಅಂತ ಹೇಳಿ ಅದನ್ನು ತಿರ್ಸ್ತಾ ಇದ್ದಾರೆ. ಸರ್, ಇವತ್ತು ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಎಲ್ಲ ಎಲೆಕ್ಷನ್ ಕಮಿಷನ್ ದೂರು ಕೊಡ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ನಡೆದಿದೆ ಈ SIR ಪ್ರಕ್ರಿಯೆ, ಇದನ್ನು ರದ್ದು ಮಾಡಿ. ಬೇರೆ ಕಡೆ ಎಲ್ಲ ಕೂಡ ಎಲೆಕ್ಷನ್ ಕಮಿಷನ್ ನಡೆಸೋದು, ಇಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋದು. ಸೊ ಎಲೆಕ್ಷನ್ ಕಮಿಷನರ್ ನೇರವಾಗಿ ಸೂಪರ್ವೈಸ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು BLOಗಳಿಗೆ ಮತ್ತು ನಮ್ಮ ವೋಟರ್ಸ್ಗಳಿಗೆ BLA 2ಗಳು ಏನು ನಮ್ಮ ಪಕ್ಷದ BLA 2ಗಳು ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅವರು ನಾವು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀವಿ, ಮ್ಯಾನಿಪುಲೇಟ್ ಮಾಡ್ತಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಷ್ಟೇ ಹೊರತು ಚುನಾವಣೆಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ. ಹಾಗಾಗಿ ಅವರ ಆರೋಪದಲ್ಲಿ ಯಾವುದೂ ಹುರುಳಿಲ್ಲ. See, the opposition parties are unnecessarily creating a confusion regarding the Election Commission of India. So there is no question of our government influencing the SIR process. So they are unnecessarily blaming the government. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.